ಕರ್ನಾಟಕ ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಕಾರ್ಯವನ್ನು ನಡೆಸಲಿದೆ. ಇದು ಯಾಕೆ ಆಗಬೇಕು ಅಂತ ಹೇಳಿದ್ರೆ 1995ರಲ್ಲಿ ಕರ್ನಾಟಕದಲ್ಲಿ ಅಂದಿನ ಸರ್ಕಾರ ದ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ 1995 ಜಾರಿ ಮಾಡಿತ್ತು. ಇದರ ಪ್ರಕಾರ ಪ್ರತಿ 10 ವರ್ಷಕ್ಕೊಂದ್ಸಾರಿ ಹಿಂದುಳಿದ ವರ್ಗಗಳ ಮಾಹಿತಿಯನ್ನು ನಾವು ಸಮೀಕ್ಷೆ ಮಾಡಬೇಕು ಅಂತಿದೆ. ಈಗ 2015ರಲ್ಲಿ ಈ ಒಂದು ಆಯೋಗದ ಅಧ್ಯಕ್ಷರಾಗಿರುವಂತಹ ಕಾಂತರಾಜ್ ಅವರು ವರದಿಯನ್ನು ಸಲ್ಲಿಸಿದರು. ಈಗ 10 ವರ್ಷ ಆಗಿದೆ. ಆದ್ದರಿಂದ ಇವಾಗ ಈ ಸಮೀಕ್ಷೆಯನ್ನು ಮಾಡೋದು ಅತ್ಯಂತ ಮುಖ್ಯ ಕೆಲಸವಾಗಿರುತ್ತದೆ. ಇಲ್ಲಿ ಈ ಸಮೀಕ್ಷೆಯನ್ನು ಮಾಡೋದಕ್ಕೆ 400 ಕೋಟಿ ಖರ್ಚಾಗುತ್ತೆ ಅಂದ ತಕ್ಷಣ ಜನ ಅಥವಾ BJPಯವರು ಕೇಳ್ತಾ ಇದ್ರು ಯಾಕೆ ಅಂತ. ಇದು ಬಜೆಟಿನ 0.1% ಮಾತ್ರ ಖರ್ಚಾಗ್ತಾ ಇರುವಂಥದ್ದು. ಪ್ರತಿ 10 ವರ್ಷಗಳಿಗೆ ಒಂದು ಸಾರಿ ಹಿಂದುಳಿದ ವರ್ಗಗಳ ಸಮೀಕ್ಷೆಯನ್ನು ಮಾಡಿ ಆ ಮಾಹಿತಿಯನ್ನು ಕಲೆ ಹಾಕಿ ಅವರಿಗೆ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗುತ್ತೋ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅದನ್ನು ಕೊಡಬೇಕಾಗತ್ತೆ. 2017ರಲ್ಲಿ ಸಿದ್ದರಾಮಯ್ಯ ಸರ್ಕಾರವು 50,000 ಅಲೆಮಾರಿ ಜನಾಂಗದವರಿಗೆ ವಾಸಿಸುವವನೇ ಮನೆಯೊಡೆಯ ಅನ್ನೋ ಸ್ಕೀಮ್ ಅಡಿಯಲ್ಲಿ ಮನೆ ಕೊಟ್ಟಿತ್ತು. ಇದಕ್ಕೆ ಸಾಧ್ಯ ಆಗಿರೋದು ಆ ಸಮೀಕ್ಷೆಯಲ್ಲಿ ಬಂದಿರುವಂಥ ಮಾಹಿತಿ. ಈ ಅಲೆಮಾರಿ ಜನಾಂಗದವರಿಗೆ ಮನೆಗಳು ಇಲ್ಲದಿರುವ ಕಾರಣ ಶಾಲೆ ಆಗಿರಲಿ, ಕಾಲೇಜ್ ಆಗಿರಲಿ, ಬ್ಯಾಂಕಿಂಗ್ ಆಗಿರಲಿ ಎಲ್ಲದರಲ್ಲೂ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮನೆ ಇಲ್ಲ, ಅಡ್ರೆಸ್ ಇಲ್ಲ. ಆದ್ದರಿಂದ ಈ ವರ್ಷ ಕಲ್ಯಾಣ ಕರ್ನಾಟಕದಲ್ಲಿ 1,11,111 ಜನರಿಗೆ ಮನೆಯನ್ನು ಸಿದ್ದರಾಮಯ್ಯ ಸರ್ಕಾರ ಪುನಃ ಕೊಟ್ಟಿದೆ. ಇಷ್ಟು ಮಾತ್ರ ಅಲ್ಲ, ಈಗ ಈ ವರ್ಷ ನಡೆಯುವಂಥ ಸಮೀಕ್ಷೆಯಲ್ಲಿ 1,75,000 ಜನ ಶಿಕ್ಷಕರು ಕೆಲಸ ಮಾಡಲಿದ್ದಾರೆ. ಈ ಒಂದು ಸಮೀಕ್ಷೆಯ ಬಗ್ಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ 60 ಪ್ರಶ್ನೆಗಳನ್ನು ಅವರು ಕೇಳಿ ಆ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಇಷ್ಟೆಲ್ಲ ಸಮೀಕ್ಷೆಗಳು ಆದ ನಂತರ 2 ಕೋಟಿ ಮನೆಗಳಿಗೆ ಜಿಯೋ ಟ್ಯಾಗಿಂಗ್ ಆಗುತ್ತೆ. ಜಿಯೋ ಟ್ಯಾಗಿಂಗ್ ಆದಮೇಲೆ ಅವರ ಆಧಾರ್ ಕಾರ್ಡ್ ಹಾಗೂ ವೋಟರ್ ID ಲಿಂಕ್ ಆಗ್ತವೆ. ಒಂದು ಸುಭದ್ರವಾಗಿರುವಂತಹ ರಾಜ್ಯ, ಸದೃಢವಾಗಿರುವಂತಹ ರಾಜ್ಯ, ಸುಭೀಕ್ಷೆಯಾಗಿರಬೇಕು ಅಂತಿದ್ದರೆ ಅದಕ್ಕೆ ಸಾಮಾಜಿಕ ನ್ಯಾಯ ತುಂಬ ಮುಖ್ಯ ಆಗಿರ್ತದೆ. ಸಾಮಾಜಿಕ ನ್ಯಾಯದಡಿಯಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಕೊಡಬೇಕು ಅಂತ ಹೇಳಿದರೆ ಇಂಥ ಸಮೀಕ್ಷೆಗಳು ಅತ್ಯಂತ ಮುಖ್ಯವಾಗಿರ್ತದೆ. ಸಿದ್ದರಾಮಯ್ಯನವರು 2ನೇ ಬಾರಿಗೆ ಈ ಸಮೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ.